ರಾಜ್ಯ ಸರ್ಕಾರ ಕೂಡ ಮುಟ್ಟಿದೆ ಅಂತ ವರದಿ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಈಗ ಮತ್ತೊಂದು ಮೌನ ಒಂದು ಪ್ರತಿಭಟನೆ ಅದಕ್ಕೆ ಈಗಲಾದರೂ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ನೋಡಿ, ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತದೆ, ಉರ್ದು ಶಾಲೆಗಳಿಗೆ ರೊಕ್ಕ ಕೊಡ್ತಾರೆ. ಹಾಂ, ಹಿಂದೂಗಳ ಭಾಗವಾಗಿರುವಂಥ ಲಿಂಗಾಯತರು, ಹಾಲು ಮತದವರು, ಇವತ್ತು ಹಾಲು ಮತದ ಕುರುಬ ಸಮಾಜದವರು ಎಸ್.ಟಿ ಬೇಡ್ಲಕತ್ತಾರೆ. ಅದಕ್ಕೆ ಸಿದ್ದರಾಮಯ್ಯಂದು ಏನೂ ರೆಸ್ಪಾನ್ಸ್ ಇಲ್ಲ. ಲಿಂಗಾಯತರು ಇವತ್ತು ಬಡವರು ಯಾರದಾರ ಅವರಿಗೆ ಮೀಸಲಾತಿ ಕೊಡಬೇಕಂತ ಹೇಳಿ ಮುಸ್ಲಿಮರು ಕೊಡಲಿಕ್ಕೆ ಬರೋದಿಲ್ಲ. ಮೀಸಲಾತಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಎಲ್ಲಿಯೂ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಸಿದ್ದರಾಮಯ್ಯ ಇವತ್ತು ಅವ್ರಿಗೆ ಮೀಸಲಾತಿ ಕೊಡ್ತಾರೆ. ಅದೇ ಬರೀ ಓಟ್ ಅಂದ್ರೆ ಮುಸಲ್ರ ಅಟ್ಟೆ ಓಟ್ ಹಾಕ್ತಾರೆ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಇನ್ನು ಮ್ಯಾಗ ಮುಸಲ್ರ ಅಟ್ಟೆ ಓಟ್ ಹಾಕಂಗೆ ಹಿಂದೂಗಳಲ್ಲಿ ಆ ಭಗವಂತ ಬುದ್ಧಿ ಕೊಡ್ಲತ್ ಕೇಳ್ಕೊತೀನಿ. ಕಾಂಗ್ರೆಸ್ಸು ದಲಿತರಿಗೂ ಏನೂ ಮಾಡಿಲ್ಲ, ಹಿಂದುಳಿದವ್ರಿಗೂ ಏನೂ ಮಾಡಿಲ್ಲ. ಇವತ್ತು ದಲಿತರು ರೊಕ್ಕನೇ ತಿನ್ನಕತ್ತಾರ. ವಾಲ್ಮೀಕಿ ಹಗರಣ ಏನು, ಬೋಯಿ ಹಗರಣ ಏನು, ಅಂಬೇಡ್ಕರ್ ನಿಗಮದ ಹಗರಣ ಏನು? ದಲಿತರು ರೊಕ್ಕ ತಿನ್ನೋಂಥವ್ರು ಅಹಿಂದ ಲೀಡ್ರ್ ಅಂತ ಹೇಳ್ಕೊತಾರೆ. ಇವತ್ತು ಬರೀ ಪಂಚಮ ಶಾಲೆಗಳಲ್ಲ, ಅಲ್ಲಿ ಲಿಂಗಾಯತರಲ್ಲಿ 2A ಇಲ್ಲಾರಂಥ ಎಲ್ಲ ಸಬ್ಸೆಕ್ಟ್ಗಳು, ಮರಾಠ ಸಮಾಜ, ಜೈನ್ ಸಮಾಜ, ಇವು ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೇಳಿದ್ದು ನಾವು. ಮುಸ್ಲಿಮರಿಗೆ ನೀವು ಕೊಡ್ಲಾರಂಥದ್ದು ಒಂದು ಇದಕ್ಕೆ ನೀವು ಕೊಡ್ಲಕತ್ತೀರಿ, ಧರ್ಮಕ್ಕೆ. ಅದಕ್ಕೆ ಸಿದ್ದರಾಮಯ್ಯನವರು ಇದು ಸಾಬರ ಸರ್ಕಾರ ಆಗೈತಿ ಹೊರತು ಹಿಂದೂಗಳ ರಕ್ಷಣೆನೂ ಆಗ್ತಾಯಿಲ್ಲ. ಹಿಂದೂಗಳ ಗುಡಿಗುಂಡ ರೊಕ್ಕ ತಿತ್ತಾರೆ, ಧಾರ್ಮಿಕ ದತ್ತಿ ಇಲಾಖೆದು ಇದು ವಕಫ್ಗೆ ಹಾಕ್ತಾರೆ. ಹಿಂಗೆ ಮೀಸಲಾತಿ ಇದು ಒಂದು ವರ್ಗದ ಅಲ್ಲ, ಹಿಂದೂ ಲಿಂಗಾಯತರು ಅಷ್ಟೇ ಅಲ್ಲ. ಅದರಲ್ಲಿ ಮರಾಠರಿದ, ಜೈನರಿದ್ದಾರೆ, ಕೂಡು ಒಕ್ಕಲಿಗರು ಅದಾರೆ, MB ಪಾಲ್ರಿ ಜನಾಂಗದವರು ಅದಾರ, ಬಂದಲ್ಲೇನು ಅಶೋಕ, ಹಾಂ, ಅವ್ರ ಸಮಾಜದವರು ಅದಾರ. ಯಾಕಂದ್ರೆ ಇನ್ನೂ ವೃಕ್ಷ ಅಂದಾಗ ಏನು ಗಿಡ ಹಚ್ಲಕತ್ತಾರೆ ಅದೊಳ ಕೊಡಿ. ಅದಕ್ಕೆ ಎಲ್ಲ ಸಮಾಜದ್ದು. ಅದಕ್ಕೆ ನಾಳೆ ನಾವು ಕೋರ್ಟ್ನಾಗ ಚಾಲೆಂಜ್ ಮಾಡೀವಿ, ಮುಸ್ಲಿಮ್ರು ಕೊಲ್ಲಕ್ಕೆ ಬರೋದಲ್ಲ. ಇವತ್ತು ನೋಡಿ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಅವ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ 400 ಯುವಕರಿಗೆ PSI ಪರೀಕ್ಷೆಗೆ ಇವತ್ತು ಟ್ರೈನಿಂಗು. ಅಂದರೆ ಎಕಡೆ ಹೊಂಟೈತೆ ಸರ್ಕಾರ. ಅದನ್ನು ಜನಜಾಗೃತಿ ಆಗಬೇಕು. ನಾಳೆ ಅವ್ರು ಏನು ಮೌನ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ST ಜನಾಂಗದವರೇ ಇವತ್ತು ನಮ್ಮ ಕುರುಬ ಸಮಾಜದವರೇ ಹೋರಾಟ ಮಾಡೋರು ಅದಾರೆ. ನಿನ್ನೆ ನಮಗೂ ಪತ್ರ ಬಂದದ. ಮತ್ತು ಸಿದ್ದರಾಮಯ್ಯ ತನ್ನ ಸಮಾಧಾನಕ್ಕೆ ಮಾಡಲಾರ್ದೇ ಬರೀ ಸಾಬ್ರ ಬೆನ್ನ ಹತ್ತಾರೆ. ಅದಕ್ಕೆ ಇದು ಇನ್ನೂ ಹೋರಾಟ ನಿರಂತರ ಆಗ್ತದೆ. ನಿರುದ್ಯೋಗ ಯುವಕರ ಸಮಸ್ಯೆ ಐತಿ. 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವೆ, 2.5 ಲಕ್ಷ. ಅಲ್ಲಿ ಸರ್ಕಾರ ಬಳಿ ರೊಕ್ಕಿಲ್ಲ. ಈ ಮತ್ತೆ ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ನಾಳೆ ಹೋರಾಟ ಮಾಡ್ತಾಯಿದ್ದಾರೆ. ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ನಿರುದ್ಯೋಗಿ ಯುವಕರಿಗೆ ಸ್ಪಂದನೆ ಮಾಡದಿದ್ದರೆ ಯಾವ ಸಮುದಾಯಗಳಿಗೆ ಅರ್ಹತೆ ಮೀಸಲಾತಿ ಇವತ್ತು ಸಿಗಬೇಕಾಗಿ, ಇವತ್ತು ಇನ್ನೂ ಒಳ ಮೀಸಲಾತಿ ಇನ್ನೂ ಕ್ಲಿಯರ್ ಇಲ್ಲ, ಇನ್ನೂ ಅದು ಗೊಂದಲನೇ. ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಬೇರೆ ನಾಟಿ ಕೋಳಿ ಸಾರು ಇಡ್ಲಿ ವಡೆ ತಿನ್ನೋದ್ರಾಗನೇ ಕೂತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.